ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತರಿಗೆ ದೇವಸ್ಥಾನ ಪ್ರವೇಶ ನಿರ್ಬಂಧ ಮಾಡಿದ್ರೆ ಹುಷಾರ್ ಅನ್ನುವಂತ ಎಚ್ಚರಿಕೆ. ಪ್ರಮುಖವಾಗಿ ಮತ್ತೆ ಆಕ್ಷನ್ ಮೂಡ್ಗೆ ಪ್ರದೀಪ್ ಈಶ್ವರ್ ಎಂಟ್ರಿ ಕೊಟ್ಟಿದ್ದಾರಂತೆ ಶಾಸಕರು. ಪ್ರದೀಪ್ ಈಶ್ವರ್ ಖಡಕಾದೇಶಕ್ಕೆ ತಾರತಮ್ಯವಾದಿಗಳು ಕಂಪ್ಲೀಟ್ ಆಗಿ ಶೇಕ್ ಆಗಿ ಹೋಗಿದ್ದಾರೆ. ಫುಲ್ ಆಕ್ಷನ್ ಮೂಡ್ ಅಂತೆ ಶಾಸಕ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಖಡಕ್ ಆದೇಶಕ್ಕೆ ತಾರತಮ್ಯವಾದಿಗಳು ಶೇಕ್ ಹಾಕಿದ್ದಾರೆ. ದಲಿತರಿಗೆ ದೇವಸ್ಥಾನಕ್ಕೆ ಪ್ರವೇಶ ಕೊಡಲ್ಲ, ಹೊರಗಡೆ ನಿಲ್ಲಿಸ್ತೀವಿ ಅನ್ನಂಗಿಲ್ಲ. ಮುಜರಾಯಿ ದೇಗುಲಗಳಲ್ಲಿ ಪ್ರವೇಶ ಇರುತ್ತೆ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನ. ಅಡ್ಡಿಪಡಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ದೇಗುಲಕ್ಕೂ ಕೂಡ ದಲಿತರಿಗೆ ಆರಾಮಾಗಿ ಪ್ರವೇಶ ಇದೆ. ಎಲ್ಲರಿಗೂ ಕೂಡ ಮುಕ್ತ ಪ್ರವೇಶ ಅಂತ ಬೋರ್ಡ್ ಹಾಕುವುದು ಕೂಡ ಕಡ್ಡಾಯವಂತೆ. ದೇಗುಲ ಪ್ರವೇಶ ನಿರಾಕರಿಸೋ ಹಾಗಿಲ್ಲ ಅಂತ ತಹಶೀಲ್ದಾರ್ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಕ್ಷೇತ್ರದಲ್ಲಿ ನಡೆದ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಮುಜರಾಯಿ ಅಷ್ಟೇ ಅಲ್ಲ, ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಭಕ್ತಾದಿಗಳು ಅಂತ ಅಂದ್ರೆ ಧರ್ಮ ಜಾತಿ ಯಾವುದೂ ಕೂಡ ಬರಲ್ಲ. ಎಲ್ಲರಿಗೂ ಕೂಡ ಸಮಾನ ಹಕ್ಕಿರುತ್ತೆ. ಆರಾಮಾಗಿ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗಬಹುದು ಅನ್ನುವಂತಹ ವಿಚಾರವನ್ನ ಶಾಸಕರು ಪ್ರಸ್ತಾಪ ಮಾಡ್ತಿದ್ದಾರೆ. ಮೋಸ್ಟ್ಲಿ ಈ ರೀತಿಯ ಜನಪ್ರತಿನಿಧಿಗಳು ಅಂದ್ರೆ ಬೇರೆ ಬೇರೆ ವಿಚಾರಕ್ಕೆ ಸುದ್ದಿ ಆಗಬಹುದು, ಆದ್ರೆ ಈ ರೀತಿಯ ಆದೇಶ, ಈ ರೀತಿಯ ಜಾಗೃತಿ ಮೂಡಿಸೋ ಕೆಲಸ ಇದೆಯಲ್ಲ, ಇದು ಸ್ವಾಗತಾರ್ಹ ಅಂತ. ಇದು ಆಗಬೇಕಾಗಿತ್ತು. ಸಮಾನತೆ 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 ಅಂತ ನಾವು ಜಸ್ಟ್ ಮಾತಾಡೋದಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲೂ ಕೂಡ ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳ ಕರ್ತವ್ಯ. ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಕೂಡ ತಾರತಮ್ಯ ಆಗುತ್ತೆ. ದಲಿತರು ಅನ್ನೋ ಕಾರಣಕ್ಕೆ ಒಳಗಡೆ ಬಿಡಲ್ಲ, ಅವ್ರನ್ನೆಲ್ಲ ಹೊರಗಡೆ ನಿಲ್ಲಿಸುವಂತಹ ಪದ್ಧತಿಗಳು ಈಗಲೂ ಕೂಡ ಇದೆ. ಹಾಗಾಗಿ ಅದನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಸ್ವಾಗತಾರ್ಹ. ಪ್ರಮುಖವಾಗಿ ದಲಿತರಿಗೆ ದೇಗುಲ ಪ್ರವೇಶಕ್ಕೆ ನೀವೇನಾದ್ರೂ ನಿರಾಕರಿಸಿದ್ರೆ, ಅದಕ್ಕೆ ನಿರ್ಬಂಧ ಹೇರಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿನ ಆಡಳಿತ ವ್ಯವಸ್ಥೆಯಿಂದಲೇ ಒಂದಷ್ಟು ಕಡ್ಡಾಯ ನಿಯಮಗಳನ್ನ ಜಾರಿ ಮಾಡಲಾಗಿದೆ. ದೇವಸ್ಥಾನಗಳ ಮುಂಭಾಗದಲ್ಲಿ ಬೋರ್ಡ್ ಇರಬೇಕು, ಎಲ್ಲರಿಗೂ ಕೂಡ ಸಮಾನ ಅವಕಾಶ, ಎಲ್ಲರೂ ಕೂಡ ಬರಬೇಕು ಅಂತ. ದಲಿತರಿಗೆ ಅವಕಾಶ ಮಾಡ್ಕೊಡಲ್ಲ, ಅವ್ರನ್ನ ಒಳಗಡೆ ಬಿಟ್ಕೊಳ್ಳಲ್ಲ, ದೇವ್ರ ಹತ್ರ ಬಿಡಲ್ಲ, ಅವ್ರನ್ನ ಆಚೆ ನಿಲ್ಲಿಸ್ತೀವಿ, ಊರಿಂದ ಆಚೆ ಹಾಕ್ತೀವಿ, ಇಂಥ ಪದ್ಧತಿಗಳೆಲ್ಲ ಗಡಿವಾನ ಹಾಕ್ಲೇಬೇಕು. ಹಾಗಾಗಿ ಅಂಥ ಕೆಲಸಗಳಿಗೆ ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳು ಮುಂದಾದಾಗ ಅದನ್ನ ಸ್ವಾಗತ ಮಾಡ್ಕೊಳ್ತಾರೆ ಕೆಲವರು. ಹಾಗಾಗಿ ಕೆಲವರು ಏನೇ ಮನಸ್ಥಿತಿಗಳಿದ್ದು ಕೂಡ ವಿರೋಧ ಮಾಡಿದ್ರು ಕೂಡ ಅದನ್ನ ಯಾರು ಕೂಡ ಒಪ್ಪಿಕೊಳ್ಳಕ್ಕಾಗಲ್ಲ. ಈ ಮೂಢನಂಬಿಕೆ, ಇಂಥ ಪದ್ಧತಿಗಳೆಲ್ಲ ಹೋಗಲಾಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು, ಜನರ ಮನ ಪರಿವರ್ತನೆ ಆಗಬೇಕು. ಇನ್ನು ಯಾವ ಕಾಲದಲ್ಲಿ ಇದೀವಿ? ಜಾತಿ ಧರ್ಮ ಅಂತ ಮಾತಾಡ್ಕೊಂಡು ಅವ್ರಿಗೆ ಬಿಡಲ್ಲ, ಇವ್ರಿಗೆ ಬಿಡಲ್ಲ, ಅವ್ರ ಮೇಲು ಇವ್ರ ಕೀಳು, ಈ ಪದ್ಧತಿಗಳೆಲ್ಲ ಇರಬಾರ್ದು ಅಂತ. ಹಾಗಾಗಿ ಸಮಾನತೆಯ ಭಾವನೆ ಮೂಡಿಸೋ ನಿಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ಅದ್ಭುತ ನಿಲುವನ್ನ ತಾಳಿದ್ದಾರೆ, ಅದ್ಭುತ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ.